ಇಂದು ಆರ್ಸಿಬಿ ಮತ್ತೆ ಪಂಜಾಬ್ ಮಧ್ಯೆ ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದೆ. ಗುಜರಾತ್ನ ನಮೋ ಸ್ಟೇಡಿಯಂನಲ್ಲಿ ಈ ಫೈನಲ್ ಹಣಾಹಣಿ ನಡೆಯಲಿದೆ. ಚೊಚ್ಚಲ ಐಪಿಎಲ್ ಕಪ್ ಎತ್ತಿ ಹಿಡಿಯುವ ತವಕದಲ್ಲಿದೆ ಆರ್ಸಿಬಿ ಅಭಿಮಾನಿಗಳ ಕಾಯುವಿಕೆಗೆ ಮುಕ್ತಿ ಸಿಗುತ್ತಾ? ಈ ಸಲ ಕಪ್ ನಮ್ದೆ ಅಂತ ಲಾಯಲ್ ಫ್ಯಾನ್ಸ್ ಕನವರಿಸ್ತಾ ಇದ್ದಾರೆ. 18 ವರ್ಷಗಳ ಬಳಿಕ ಅಭಿಮಾನಿಗಳ ಕನಸು ನನಸಾಗುತ್ತಾ? ಐಪಿಎಲ್ ಮೆಗಾ ಫೈನಲ್ ಮೇಲೆ ಇಡೀ ಕ್ರಿಕೆಟ್ ಲೋಕದ ಕಣ್ಣು ನೆಟ್ಟಿದೆ. ಈ ಸಲ ಫೈನಲ್ ಪ್ರವೇಶಿಸಿದ ಮೊದಲ ತಂಡ ಅಂದ್ರೆ ಅದು ಆರ್ಸಿಬಿ. ಮೊದಲ ತಂಡವಾಗಿ ಫೈನಲ್ ಪ್ರವೇಶಿಸಿದೆ. ಇವತ್ತಿನ ಫೈನಲ್ ಹಣಾಹಣಿಯಲ್ಲಿ ಪಂಜಾಬ್ ತಂಡವನ್ನು ಆರ್ಸಿಬಿ ಎದುರಿಸ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತಿನ ಫೈನಲ್ ಪಂದ್ಯ ನಡೆಯಲಿದೆ. 18 ವರ್ಷಗಳಾಗೋಗಿದೆ. ಈ ಸಲ ಕಪ್ ನಮ್ದೆ ಅಂತ ಅಭಿಮಾನಿಗಳು ಪ್ರತಿ ವರ್ಷ ಕಾತುರದಿಂದ ಕಾದು ನಿರಾಸೆಗೊಂಡಿದ್ದಾರೆ. ಆದರೆ ಈ ಸಲ ಚಾನ್ಸೇ ಇಲ್ಲ, ಮಿಸ್ಸೇ ಇಲ್ಲ. ಈ ಸಲ ಕಪ್ ನಮ್ದೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳು ಮತ್ತು ಆಟಗಾರರು ಕೂಡ ಇದ್ದಾರೆ. ಕಾರಣ ಯಾಕೆ ಅಂದರೆ ಈ ಬಾರಿ ಟೂರ್ನಿ ಉದ್ದಕ್ಕೂ ಕೂಡ ಆರ್ಸಿಬಿ ತಂಡದ ಪ್ರದರ್ಶನ, ಆರ್ಸಿಬಿ ಟೀಮ್ ಆಗಿದೆ. ಬಹಳ ಬಲಿಷ್ಠವಾಗಿರುವಂಥ ತಂಡ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ ಅಷ್ಟೇ ಅದ್ಭುತವಾಗಿದೆ. ಎಲ್ಲ ಕಾರಣಗಳಿಂದಾಗಿಯೇ ಮೊದಲ ತಂಡವಾಗಿ ಫೈನಲ್ಸ್ ಪ್ರವೇಶ ಮಾಡಿದ್ದು. ಟಾಪ್ 2ನಲ್ಲಿತ್ತು ಟೇಬಲಲ್ಲಿ ಆರ್ಸಿಬಿ. ಅಗ್ರಸ್ಥಾನದಲ್ಲಿದ್ದು ಇದೇ ಪಂಜಾಬ್. ಆದರೆ ಪಂಜಾಬ್ ಮತ್ತು ಆರ್ಸಿಬಿ ನಡುವಿನ ಹಣಾಹಣಿಯಲ್ಲಿ ಆರ್ಸಿಬಿ ಗೆದ್ದು ಮೊದಲು ಫೈನಲ್ ಪ್ರವೇಶ ಮಾಡಿತ್ತು. ಹೀಗಾಗಿ ಪಂಜಾಬ್ ತಂಡ ಮತ್ತೆ ಕ್ವಾಲಿಫೈಯರ್ ಆಡಬೇಕಾಗಿ ಬಂತು. ಕ್ವಾಲಿಫೈಯರ್ ಪಂದ್ಯದಲ್ಲಿ ಮುಂಬೈ ತಂಡವನ್ನು ಸೋಲಿಸಿ ಪಂಜಾಬ್ ಕೂಡ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಸೊ ಎರಡೂ ತಂಡಗಳು ಕೂಡ ಇದುವರೆಗೂ ಒಂದು ಬಾರಿನೂ ಐಪಿಎಲ್ ಟ್ರೋಫಿಯನ್ನು ಗೆದ್ದಿಲ್ಲ. ಒಂದು ಕಡೆ ಆರ್ಸಿಬಿ, ಮತ್ತೊಂದು ಕಡೆ ಪಂಜಾಬ್. ಶ್ರೇಯಸ್ ಅಯ್ಯರ್ ನೇತೃತ್ವದ ಆರ್ಸಿಬಿ ಒಂದು ಕಡೆ ಆದರೆ, ನಮ್ಮ ಪಂಜಾಬ್ ಒಂದು ಕಡೆ ಆದರೆ, ನಮ್ಮ ಆರ್ಸಿಬಿ ತಂಡ ಮತ್ತೊಂದು ಕಡೆ. 18 ವರ್ಷದ ಕನವರಿಕೆ ಇದೆ. ಈ ಸಲ ಕಪ್ ನಮ್ದೇ, ಮಿಸ್ಸೇ ಇಲ್ಲ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಇವತ್ತು ನಡೆಯಲಿರುವಂಥ ಪಂದ್ಯ ರೋಚಕತೆಗೆ ಸಾಕ್ಷಿಯಾಗೋದ್ರಲ್ಲಿ ಡೌಟೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.